ಒಂದ್ ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಏನೇನೆಲ್ಲ ಇರ್ಬೇಕು? ಐ ಬಜೆಟ್, ಐ ಸ್ಕೋಪ್ ಇರೋಂತ ಹೀರೋ, ಒಳ್ಳೆ ಸ್ಟೋರಿ ತಗೊಂಬರೋ ಅಂತ ಡೈರೆಕ್ಟರ್. ಇದನ್ನೆಲ್ಲ ಬಿಟ್ಟು ಡೈರೆಕ್ಟ್ ಆಗಿ ಸಿನಿಮಾಗೆ ಹಿಟ್ ಅಂತ ಇಟ್ಬಿಡಿ, ಹಿಟ್ ಆಗ್ಬಿಡ್ತದೆ ಅಂತ ನಾನಿ ಸಿನಿಮಾ. ಹಿಟ್ 3 ಪಾರ್ಟ್ 1 ಹಾಗೇನೆ ಪಾರ್ಟ್ 2 ಯಾವ ರೀತಿ ಹಿಟ್ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. 3 ಹಿಟ್ ಈಗ ಯಾವ ರೀತಿ ಹಿಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. 1 and 2 ಅಲ್ಲಿ ತುಂಬಾ ಪರ್ಸನಲ್ ಆಗ್ಬಿಟ್ಟಿರ್ತದೆ ಕೇಸ್ಗಳು, ಮನೆವರೆಗೂ ಬಂದು ಹೊಡಿತಾ ಇರ್ತಾರೆ. ಏನಂತ ಕೇಳಕ್ ಹೋಗ್ಬೇಡಿ, ಸಸ್ಪೆನ್ಸ್. ಇನ್ನ ಪಾರ್ಟ್ 3 ನಲ್ಲಿ ಬರೋ ಅಂತ ಅರ್ಜುನ್ ಸರ್ಕಾರ್ ಲೀಡ್ ತಗೋತಾನೆ ಬೇರೆ ಕಡೆಗೆ. ಮೊದಲನೇದಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಈ ಸಿನಿಮಾ ಎ ಸರ್ಟಿಫಿಕೇಟ್ ಆಗಿರ್ತದೆ, ಚಿಕ್ಕ ಮಕ್ಕಳು ನೋಡಂಗಿಲ್ಲ. ಆದ್ರೆ ಸಿನಿಮಾದಲ್ಲಿ 9 ತಿಂಗಳು ಪಾಪು ಆಕ್ಟ್ ಮಾಡಿದೆ. ರಕ್ತ ಚಿತ್ತಾಲ್ ಪತಾಲ್ ವೈಲೆನ್ಸ್ ತುಂಬಾನೇ ಜಾಸ್ತಿ, ಅದಕ್ಕೋಸ್ಕರ ಪುಟಾಣಿ ಮಕ್ಕಳು ನೋಡಂಗಿಲ್ಲ. ನಾನಿ ಎಂತ ಆಕ್ಟರ್ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇನ್ನ ಇಟ್ ಚಾಪ್ಟರ್ 2 ನಲ್ಲಿ ಸ್ಪೆಷಲ್ ಕ್ಯಾಮಿಯೋ ಆಗಿ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಟ್ರಿ ಕೊಡುವಂತ ಈ ಅರ್ಜುನ್ ಸರ್ಕಾರ್, ಇದೊಂದು ಸೀನ್ ಗೆನೆ ಫುಲ್ ಎಕ್ಸೈಟ್ ಆಗ್ಬಿಟ್ರು ಫ್ಯಾನ್ಸ್ ಗಳು. ಇನ್ನ ಪಾರ್ಟ್ 3 ನ ಪ್ಯಾನ್ ಇಂಡಿಯಾ ಮಾಡದೆ ಹೋದ್ರೆ ಹೆಂಗೆ? ಫ್ಯಾನ್ಸ್ ಗಳು ಡಿಮ್ಯಾಂಡ್ ಮಾಡ್ತಾರೆ ನಾನಿ ಸಿನಿಮಾ ಹೆಂಗಿರ್ಬೇಕು ಅಂತ. ಅರ್ಜುನ್ ಸರ್ಕಾರ್ ಇವಾಗ ಕೇಸ್ ನ ಹ್ಯಾಂಡ್ ಓವರ್ ತಗೋತಾನೆ. 9 ತಿಂಗಳ ಒಂದು ಪಾಪು ಕಾಣೆ ಆಗಿದೆ, ಅದನ್ನ ತಗೊಂಡೋಗಿ ಏನ್ ಮಾಡ್ತಿರ್ಬಹುದು ಅವರು, ಸಮಥಿಂಗ್ ಮಿಸ್ಟೀರಿಯಸ್ ಆಗಿ ಈ ಕೇಸ್ ನ ಅಂಟ್ ಮಾಡೋದಕ್ಕೆ ಹೋಗ್ತಾರೆ ಅರ್ಜುನ್ ಸರ್ಕಾರ್. ಬಟ್ ಟ್ವಿಸ್ಟ್ ಇರೋದಿಲ್ಲೇನೆ, ಈ ಕೇಸು ಬೇರೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಅರ್ಜುನ್ ನ. ಹೈದರಾಬಾದ್ ಇಂದ ಜಮ್ಮು ಕಾಶ್ಮೀರದವರೆಗೂ ಚಳಿಗೆ ಬಿಸಿ ಬಿಸಿಯಾಗಿರುವಂತ ವೈಟ್ ಕೋಟ್ ನಾಕೋ ಜಾನ್ ವಿಕ್ ತರ ಫೈಟ್ ಮಾಡು. ಇನ್ನು KGF ಇಂದ ಡೈರೆಕ್ಟ್ ಆಗಿ ಶ್ರೀನಿಧಿ ಶೆಟ್ಟಿ ರೀನಾ ಅಪಿಯರೆನ್ಸ್ ಕೊಡ್ತಾರೆ ಆಸ್ ಅ ಹೀರೋಯಿನ್ ನಾನಿಗೆ. ಇವರಿಬ್ರು ಕೆಮಿಸ್ಟ್ರಿ ಇಲ್ಲಿ ವರ್ಕ್ ಆಗೋ ತರ ಕಾಣಿಸ್ತಾ ಇದೆ. ಬಟ್ ಸಿನಿಮಾ ಫುಲ್ ಫೋಕಸ್ ಇರೋದು ಕೇಸ್ ಕೇಸ್ ಕೇಸ್. ಇಲ್ಲಿ ಲವ್ ಸ್ಟೋರಿಗೆ ಅಷ್ಟೊಂದು ಪ್ರಿಪರೇಷನ್ ಕೊಟ್ಟಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇಷ್ಟೇ ಇದ್ರೆ ಮೇಂಟೈನ್ ಆಗುತ್ತೆ. ಇನ್ನ ಟ್ರೈಲರ್ ಒಳಗಡೆ ಮೇನ್ ವಿಲ್ಲನ್ ನ ಒಂದು ಸುಳುವು ಕೂಡ ಕೊಟ್ಟಿಲ್ಲ. ಸಸ್ಪೆನ್ಸ್ ಫುಲ್ ಆಗಿಟ್ಟಿದ್ರೆ ಜನಗಳು ಎಕ್ಸೈಟ್ ಆಗ್ಲಿ ಅಂತ. ನನ್ನ ಕೇಳೋದಾದ್ರೆ ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಸಮುತಿರಾ ಕಣ್ಣಿಯವರು ಆಕ್ಟ್ ಮಾಡಿರ್ಬೋದು ಅಂತ ಅನ್ಕೋತಾ ಇದೀನಿ. ಕಾಸ್ಟಿಂಗ್ ಲಿಸ್ಟ್ ಅಲ್ಲಿ ಅವ್ರ ಹೆಸರನ್ನು ನೋಡ್ಬೋದು, ಬಟ್ ಟ್ರೈಲರ್ ಕಟ್ ಒಳಗಡೆ ಅವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಲಾರ್ಜ್ ಮಾಡ್ತೀನಿ. ಎಸ್ಪೆಷಲಿ ಈ ಸಿನಿಮಾದಲ್ಲಿ VFX ನ ಸೂಪರ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಕಟ್ಟಿಂಗ್ ಸೀನ್ಸ್ ಗಳಲ್ಲಿ ಎಕ್ಸಾಕ್ಟ್ ಆಗಿ ರಿಯಲ್ ಆಗಿ ಹೆಂಗ್ ಕಟ್ ಆಗುತ್ತೆ ಅನ್ನೋದನ್ನು ಕೂಡ ಕ್ಲಿಯರ್ ಕಟ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ಕಟಿಂಗ್ ಮಾತ್ರ ಫುಲ್ ಕಟಿಂಗ್ ಆಗಿದೆ. ಬಾರ್ ಒಳಗಡೆ ಒಂದು ಫೈಟ್, ವೈಟ್ ಸೂಟ್ ಅಲ್ಲಿ ಜಾನ್ ವಿಕ್ ತರ ಸೀಕ್ರೆಟ್ ಆಗಿ ಬಾರ್ ಸಪ್ಲೈಯರ್ ಆಗಿ ಒಳಗಡೆ ನುಗ್ತಾರೆ, ಅದು ಇದು ಕಾಣಿಸ್ತಾ ಇದೆ. ಫೈಟ್ ಸೀನ್ಸ್ ಪಕ್ಕ ಜಾನ್ ವಿಕ್ ಬ್ರದರ್. ನಾನಿ ಅವರ ಕೆರಿಯರ್ ಅಲ್ಲೇ ಇದೆ ಮೊದಲನೇ ಸಿನಿಮಾ, ತುಂಬಾನೇ ವೈಲೆನ್ಸ್, ತುಂಬಾನೇ ಬ್ರೂಟಲ್, ಖೂನ್ ಖರಾಬ, ರಕ್ತ ಚಿತ್ತಾಲ್ ಪಾತಾಲ್ ಎಕ್ಸೆಟ್ರಾ ಎಕ್ಸೆಟ್ರಾ. ಎಕ್ಸಾಕ್ಟ್ ಆಗಿ ಮೇ 1ಕ್ಕೆ ರಿಲೀಸ್ ಆಗುತ್ತೆ. ಇದ್ರ ಜೊತೆ ಪೈಪೋಟಿಗೆ ಬೀಳ್ತಾ ಇರೋದು ಹಿಂದಿಯಿಂದ ಒಂದ್ ಸಿನಿಮಾ ಬರ್ತಾ ಇದೆ ಅಜಯ್ ದೇವಗನ್ದು ರೈಟ್ ಟು, ಅದೇನಷ್ಟೊಂದು ಮಜಾ ಇರಲ್ಲ ಅಂತ ಅನ್ಕೋದೀನಿ. ಇನ್ನು ಹಾಲಿವುಡ್ ಇಂದ ಥಂಡರ್ ಬೋಲ್ಟ್ ಬರ್ತಾ ಇದೆ, ಇದು ಕೂಡ ಕಾಂಪಿಟೇಷನ್ ಇಳಿತಾ ಇದೆ ಮೇ 1ಕ್ಕೆ. ಸ್ವಲ್ಪ ಟಫ್ ಆಗಿದ್ರು ಕೂಡ ಇಂಡಿಯನ್ಸ್ ನಾನೇ ಆಕ್ಟಿಂಗ್ ನ ಯಾರು ಮಿಸ್ ಮಾಡ್ಕೊಳ್ಳಲ್ಲ, ನನಗೊತ್ತು. ಸಿಗೋಣ ಮುಂದಿನ ನೋಡದಲ್ಲಿ, ಅಲ್ಲಿಯವರು ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್ ಬಾಯ್. ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್.